ಅಥಣಿ ಪಟ್ಟಣದಲ್ಲಿರುವ ಭಾಗೀರಥಿ ಹಳ್ಳ ಅನಾಥ ಶವವಾಗಿದೆ. ಅಥಣಿ ತಾಲೂಕಿನಲ್ಲಿ ಅಥಣಿ ಪಟ್ಟಣದ ಇದೇ ಭಾಗೀರಥಿ ಹಳ್ಳ ಕೃಷ್ಣಾ ನದಿಗೆ ಹೋಗಿ ಸೇರುತ್ತೆ. ಈಗಾಗಲೇ ಸಾಕಷ್ಟು ಬಾರಿ ಈ ಭಾಗೀರಥಿ ಹಳ್ಳದ ಮೇಲಿರುವ ಕಮರ್ಷಿಯಲ್ ಕಾಂಪ್ಲೆಕ್ಸ್ಗಳು ಮತ್ತು ಹಾಗೆ ಎಷ್ಟೋ ಅದರ ಅಕ್ಕಪಕ್ಕದಲ್ಲಿರುವ ಜನರು ಒತ್ತುವರಿ ಮಾಡಿದ್ದು ಕಂಡುಬಂದಿದೆ. ನಮ್ಮ ರಾಷ್ಟ್ರೀಯ ವಾರಪತ್ರಿಕೆಯಾದ ಅಥಣಿ ಟೈಮ್ಸ್ ಪತ್ರಿಕೆಯ ಮೂಲಕ ಪತ್ರದ ಮೇಲೆ ತಹಶೀಲ್ದಾರ್ ಅವರಿಗೆ, ಅಥಣಿ ತಾಲೂಕಿನ ಡಿವೈಎಸ್ಪಿ ಅವರಿಗೆ, ಮುಖ್ಯಾಧಿಕಾರಿಗಳಿಗೆ 2021-22ನೇ ಸಾಲಿನಲ್ಲಿ ಹಾಗೆ 2023-24ನೇ ಸಾಲಿನಲ್ಲಿ ಕಂದಾಯ ಇಲಾಖೆಯಿಂದ ಗ್ರಾಮ ಲೆಕ್ಕಾಧಿಕಾರಿ ಮತ್ತು ಕಂದಾಯ ಇಲಾಖೆ ಆರ್ಐ ಒತ್ತುವರಿ ಕಂಡು ಬಂದಲ್ಲಿ ಮಾನ್ಯ ತಹಶೀಲ್ದಾರರಿಗೆ ವರದಿ ಸಹ ಸಲ್ಲಿಸಿರುತ್ತಾರೆ. ಅದೇ ರೀತಿ ತಹಶೀಲ್ದಾರ್ ಕಚೇರಿಯಲ್ಲಿರುವ ಸರ್ವೆ ಡಿಪಾರ್ಟ್ಮೆಂಟ್ ಅಧಿಕಾರಿಗಳು ಇದು ಒತ್ತುವರಿ ಇದೆ ಅಂತ ವರದಿಯನ್ನು ಕೂಡ ಸಲ್ಲಿಸಿಕೊಂಡಿರ್ತಾರೆ. ಈ ಸಂಪೂರ್ಣ ವಿಷಯ ನೋಡಿದಾಗ ಮಾನ್ಯ ತಹಶೀಲ್ದಾರ್ ಅವರು ಪಟ್ಟಣದಲ್ಲಿರುವ ಪುರಸಭೆ ಮುಖ್ಯಾಧಿಕಾರಿಗಳಿಗೆ ಒತ್ತುವರಿ ಮಾಡಿದ ವ್ಯಕ್ತಿಗಳ ಮೇಲೆ ಕಾನೂನು ಕ್ರಮ ಪಡೆದುಕೊಳ್ಳಬೇಕು, ಹಾಗೆ ಕಮರ್ಷಿಯಲ್ ವಾಣಿಜ್ಯ ಮಾಡಿಕೊಂಡ ವ್ಯಕ್ತಿಗಳ ಡೆಮೊಲೇಷನ್ ಮಾಡಿಕೊಳ್ಬೇಕು ಅಂತ ಆದೇಶ ಮಾಡಿ ಮುಖ್ಯಾಧಿಕಾರಿಗಳಿಗೆ ಕೊಟ್ಟರು ಕೂಡ ಅಲ್ಲಿಂದ ಇಲ್ಲಿಯವರೆಗೂ ಯಾವುದೇ ರೀತಿಯ ಕಾನೂನು ಕ್ರಮ ಇಲ್ಲದೆ ಮೌನಕ್ಕೆ ಜಾರಿಕೊಂಡು ವಿಷಯ ನೋಡಿಕೊಂಡಾಗ ರಾಜಕಾರಣಿಗಳ ಮಾತು ಕೇಳಿ ಮೌನಕ್ಕೆ ಜಾರಿಕೊಂಡಿದ್ದಾರೋ ಏನೋ, ಅಥವಾ ಒತ್ತುವರಿ ಮಾಡಿಕೊಂಡ ವ್ಯಕ್ತಿಗಳ ಹತ್ರ ದುಡ್ಡು ಪಡೆದುಕೊಂಡು ಮೌನಕ್ಕೆ ಜಾರಿಕೊಂಡಿದ್ದಾರೋ ಎನ್ನುವ ಪ್ರಶ್ನೆ ಈಗ ಸಾರ್ವಜನಿಕರಲ್ಲಿ ಮೂಡ್ತಾ ಇದೆ. ಇದನ್ನು ಸಾಕಷ್ಟು ಬಾರಿ ನಮ್ಮ ಮಾಧ್ಯಮಗಳಲ್ಲಿ ವರದಿ ಬಿತ್ತರಿಸಿದಾಗ ಅಥಣಿ ಮತಕ್ಷೇತ್ರದ ಶಾಸಕ ಲಕ್ಷ್ಮಣ ಸವದಿ ಅವರು ಈ ವರದಿಯನ್ನು ನೋಡಿಕೊಂಡು ರಾಜ್ಯ ಸರ್ಕಾರದಿಂದ ಎಷ್ಟೋ ಕೋಟಿ ಹಣ ಅಭಿವೃದ್ಧಿ ಮಾಡಲು ರಾಜ್ಯ ಸರ್ಕಾರದಿಂದ ಅನುದಾನ ಪಡೆದುಕೊಂಡು ಬಂದರೂ ಕೂಡ ಈ ವಿಷಯವನ್ನು ನೋಡಿಕೊಂಡಾಗ ನಾವು ಮತ್ತು ನಮ್ಮ ವರದಿಗಾರರು ಮತ್ತು ನಮ್ಮ ಮಾಧ್ಯಮಕ್ಕೆ ಸಲಹೆಗಾರರಾದ ರಾಮು ಮರಳೇರವರು ಮತ್ತು ಬಸವರಾಜ್ ಡಂಗಿ ವಕೀಲರು ಮಾಧ್ಯಮದ ಮೂಲಕ ನಾವು ಒಂದು ಸಂದೇಶ ಮೂಡಿಸಿಕೊಂಡಿದ್ದೇವೆ. ಏನೆಂದರೆ, ನಮ್ಮ ಶಾಸಕರು ಅಭಿವೃದ್ಧಿ ಮಾಡಲು ಅನುದಾನಕ್ಕೆ ನಮ್ಮದು ಮೆಚ್ಚುಗೆ ಇದೆ, ಆದರೆ ಈ ಭಾಗೀರಥಿ ಹಳ್ಳದ ಮೇಲೆ ಒತ್ತುವರಿ ಮಾಡಿಕೊಂಡ ವ್ಯಕ್ತಿಗಳನ್ನು ತೆಗೆದುಹಾಕಿ ಅವರು ತಂದ ಅನುದಾನ ಒಳ್ಳೆಯ ರೀತಿಯಲ್ಲಿ ಸದುಪಯೋಗ ಆಗಲಿ ಅನ್ನುವುದು ನಮ್ಮ ಮಾತನ್ನು ಹೇಳಿಕೊಂಡಿರ್ತೇವೆ. ಆದರೆ ಅಧಿಕಾರಿಗಳು ನಮಗೆ ಏನು ಗೊತ್ತೇ ಇಲ್ಲ ಅನ್ನುವಂತೆ ವರ್ತಿಸ್ತಿದ್ದಾರೆ. ಮೊದಲೇ ನಮ್ಮ ರಾಜ್ಯದಲ್ಲಿ ಸಾಕಷ್ಟು ಮಳೆ ಇದ್ದು ನೀರಿನ ಹೊತ್ತಿಗಾಗಿ ಈಗಾಗಲೇ ಅದೇ ಭಾಗೀರಥಿ ಹಳ್ಳದ ಒಂದು ಸಾವು ಸಹ ಸಂಭವಿಸಿದೆ. ಹೀಗೆ ಸುಮಾರು ಘಟನೆಗಳು ಸಹ ಆಗಿಕೊಂಡ ಘಟನೆಗೆ ಹೊಣೆ ಯಾರು ಎನ್ನುವಂಥ ಪ್ರಶ್ನೆ ಈಗ ಮೂಡ್ತಾ ಇದೆ. ತಹಶೀಲ್ದಾರ್ ಸಾಹೇಬರು ಅಥವಾ ಮುಖ್ಯ ಅಧಿಕಾರಿಗಳು ಅಥವಾ ಪೊಲೀಸರು ಇದಕ್ಕೆ ಯಾರು ಹೊಣೆಗಾರರು ಎನ್ನುವ ಪ್ರಶ್ನೆ ಈಗ ಮೂಡಿದೆ. ಇನ್ನು ಮುಂದಾದರೂ ಈ ಭಾಗೀರಥಿ ಹಳ್ಳವನ್ನು ಗಂಭೀರವಾಗಿ ಪರಿಶೀಲನೆ ಮಾಡಿಕೊಂಡು ಯಾರು ಒತ್ತುವರಿ ಮಾಡಿಕೊಂಡಿದ್ದಾರೋ ಅಂಥ ವ್ಯಕ್ತಿಗಳ ಮೇಲೆ ಕಾನೂನು ಕ್ರಮವನ್ನು ಕೈಗೊಂಡು ಅತಿ ವೇಗವಾಗಿ ಆಗುವ ಘಟನೆಗಳು ಆಗದಂತೆ ಅದು ತಡೆಯುವ ಒಂದು ಎಚ್ಚರಿಕೆ ವಹಿಸಬೇಕು. ಒಂದು ಬಾರಿ ಹೀಗೆ ಮೌನಕ್ಕೆ ಜಾರಿಕೊಂಡ್ರೆ ಆಗುವ ಘಟನೆಗಳಿಗೆ ಇವರೇ ಹೊಣೆಗಾರರಾಗಬೇಕಾಗುತ್ತೆ ಅನ್ನುವುದು ಸಾರ್ವಜನಿಕರ ಆಗ್ರಹವಾಗಿದೆ. Halo,